ಸೊ ಈಗ ಆ ಕೆಟಗರಿಯಲ್ಲೇ BJ ಪೇಪರ್ ಬ್ಯಾಗ್ಸ್ ಅಂತ ಇದೆ. ಆ ಪೇಪರ್ ಬ್ಯಾಗ್ಸಲ್ಲಿ ಏನೇನು ವೆರೈಟೀಸ್? ಸುಮಾರು 100 ಪ್ರಾಡಕ್ಟ್ ಇದೆ ಸರ್ ಪೇಪರ್ ಬ್ಯಾಗ್ಸಲ್ಲಿ. ಮೆಡಿಸಿನ್ ಕವರಲ್ಲಿ ಅಂದರೆ ಒಂದು 20-25 ಬರುತ್ತೆ ಸರ್ ಪ್ರಾಡಕ್ಟ್. ಬಿಗ್ ಹಾಸ್ಪಿಟಲ್ಸ್ ಆಗಿರ್ಬೋದು, ಫಾರ್ಮಸಿ ಆಗಿರ್ಬೋದು, ಅವ್ರಿಗೆ ತಮ್ಮದೇ ಆದ ಬ್ರ್ಯಾಂಡಿಂಗ್ ನೇಮ್ ಬೇಕು, ವಿತ್ ಪ್ರಿಂಟ್ ಬೇಕು. ಅವ್ರಿಗೆ ಸರ್ ನನಗೆ ವೈಟ್ ಪೇಪರ್ ಬೇಕು ಅಂತ ಹೇಳ್ತಾರೆ. ವೈಟ್ ಪೇಪರಲ್ಲಿ ಕಲರ್ ಡಿವೈಡ್ ಮಾಡ್ತಾರೆ. ಸರ್ ನನಗೆ ಇದೇ ಕಲರ್ ರೆಡ್ಡಲ್ಲೇ ಪ್ರಿಂಟ್ ಬೇಕು, ಬ್ಲೂ ಅಲ್ಲೇ ಪ್ರಿಂಟ್ ಬೇಕು, ಪ್ರತಿಯೊಂದನ್ನು. ಮೆಡಿಸಿನ್ ಪೌಚಲ್ಲಿ ಏನಿದೆ ಅಂದರೆ ಸರ್ 10 ಸ್ಟ್ರಿಪ್ಪಲ್ಲಿ ಒಂದು ಟ್ಯಾಬ್ಲೆಟ್ ನಾವು ಏನಾದರೂ ಕಟ್ ಮಾಡಿ ಹಾಕಿ ಕೊಟ್ಟಿದ್ರೆ ಅಲ್ಲಿಂದ ಹಿಡ್ಕೊಂಡು ಅಪ್ ಟು ನೀವು 10 kg ವೇಟ್ ಹಾಕ್ಬೋದು ಅದರಲ್ಲಿ. ಹಾಸ್ಪಿಟಲ್ ಯಾರಾದರೂ ಇದ್ದಾಗೆ ಅವ್ರಿಗೆ ಸಲೈನ್ ಬಾಟಲ್ಸು ಪ್ರತಿಯೊಂದೂ ಅದರಲ್ಲಿ 10 kg ಕ್ಯಾರಿ ಮಾಡಿ ಕೊಡ್ಬೋದು. ಸುಮಾರು ಒಂದು 20 ಟೈಪ್ಸ್ ಬರುತ್ತೆ ಸರ್ ಅದರ. ಯಾವುದಾದ್ರೂ ಪರ್ಚೇಸ್ ಮಾಡ್ಬೋದು. ಗ್ರೋಸರಿ ಬ್ಯಾಗ್ ಸರ್ 200 ಗ್ರಾಮ್, 250 ಗ್ರಾಮ್ಸ್, 500 ಗ್ರಾಮ್ಸ್, 1 kg. ಈ ಸೂಪರ್ ಮಾರ್ಕೆಟಲ್ಲಿ 3 ಶಾಪಲ್ಲಿ ಕೊಡ್ತಾರೆ ಸರ್, ಡಿಮಾರ್ಟಲ್ಲಿ ಪೇಪರ್ ಬ್ಯಾಗ್ಸ್. ಅದನ್ನು ನಾನು ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ ಸರ್. ಅದರಲ್ಲಿ ಅಂದರೆ ಕ್ವಾಲಿಟಿ ಕೊಡ್ಬೇಕು ಸರ್ ಅವ್ರಿಗೆ. 80 GSM, 100 ನಮ್ಮ ಪೇಪರಲ್ಲಿ GSMs ಬಂದುಬಿಡ್ತಾವೆ. ಸೊ ಎಲ್ಲಿಂದ ಎಷ್ಟು GSM ಹೊರಗಿದೆ ಹಂಗಿದ್ರೆ ಸರ್? ನನ್ನ ಫ್ಯಾಕ್ಟ್ರಿಯಲ್ಲಿ ಸುಮಾರು ಈಗ 3 ಮೆಷಿನ್ ರನ್ ಆಗ್ತಾಯಿದೆ, 3-4 ಇದ್ದಾವೆ. ಏನಾಗ್ತಾಯಿದೆ ಅಂದರೆ ನನ್ನ ಹತ್ರ 30 GSM ಹಿಡ್ಕೊಂಡು ನೀವು 180 GSM ಕೇಳಿದ್ರೆ ನಾನು ಕೊಡ್ತೀನಿ ಸರ್. 180 GSM ಅಲ್ಲಿ ಎಷ್ಟು ವೆಯ್ಟ್ ಹಾಕ್ಬೋದು ಸರ್? ಬೇಕ್ರಿ ಬ್ಯಾಗ್ಸು ನೀವು 5 kg ಕೇಕನ್ನು ಹಾಕ್ಬೋದು. 2 kg ಬರ್ತ್ಡೇ ಕೇಕ್ಸ್ ಮಾಡ್ತಾರಲ್ಲ, ಅದು ಬಿಗ್ ಸೈಜ್ ಇರುತ್ತೆ. ಓಕೆ. ನೀವು ಬಾಕ್ಸ್ ನೋಡಿರ್ತೀರ ಸರ್ ಮಾರ್ಕೆಟಲ್ಲಿ, ಬಾಕ್ಸ್ ಹಾಕ್ತಾರೆ. ಬಾಕ್ಸ್ ಹಾಕಿಲ್ಲ ಕ್ಯಾರಿ ಮಾಡೋಕ್ಕೆ ಬೇಕಲ್ಲ, ಆ ಕ್ಯಾರಿ ಬ್ಯಾಗನ್ನು ನಾನು ರೆಡಿ ಮಾಡ್ತೀನಿ. ಬಾಸ್ ವಾಲಾ, ಬಿ ದ ಬಾಸ್.